ತಿರುಗಿ ಕಡೆ ಸ್ಟ್ರೈಟಾಗಿ ನೋಡಿ ಹಿಂಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ತುಂಬ ಮೆಸೇಜಸ್ ರಿಸೀವ್ ಆಗೋದು ಬಾತ್ ಪೌಡರ್ ಬಗ್ಗೆ. ಅಂತಂದರೆ ನನ್ನ ಮನೆಯಲ್ಲೇ ಹೋಮ್ ಮೇಡ್ ಬಾತ್ ಪೌಡರ್ನ ಮಾಡ್ಕೊಂಡಿದ್ದೀನಿ. ಅದನ್ನು ಅದಿತಿಗೆ ಆ್ಯಂಡ್ ಅವಿಷ್ಕಂಗೆ ಯೂಸ್ ಮಾಡ್ತಿದ್ದೀನಿ. ಅದಿತಿಗೂ 15 ಡೇಸ್ 20 ಡೇಸಿಂದ ಶುರು ಮಾಡಿದ್ದು ಅವ್ರ ಮಗು ಇದ್ದಾಗ. ಇವನ್ ಅವಿಷ್ಕಂಗೂ ಅದನ್ನೇ ನಾನು ಫಾಲೋ ಮಾಡ್ತಿರೋದು. ಆ್ಯಂಡ್ ಇವಾಗ ನಾನು ಬೆಳಗ್ಗೆ ಮಾರ್ನಿಂಗ್ ರೊಟೀನಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಡೇನ. ಸೊ ಪ್ರತಿದಿನ ನಾನು ಆಯಿಲ್ ಮಸಾಜ್ ಮಾಡ್ತೀನಿ ಅದಿತಿಗೆ ಮತ್ತು ಅವಿಷ್ಕಂಗೆ. ಯಾವ ಎಣ್ಣೆ ಬಳಸ್ತೀರಾ ಅಂತ ಕೇಳಿದ್ದೀರಾ. ಅದನ್ನು ಸಹ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಸ್‌ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಕನಕ ಜಗ್ಗಿ ಜಗ್ಗಿ ನಕ್ಕ ನಕ್ ಏನಾಯ್ತು? ಎಣ್ಣೆ ಮಸಾಜ್ ಬೇಡ, ಬೇಡ ಎಣ್ಣೆ ಮಸಾಜು. ಏನಾಯ್ತು ಕಂದ? ಇರಿಟೇಟ್ ಏನಕ್ಕೆ ಆಗ್ತಿದೆ? ಕೊಡಿ, ಕೈ ಕೊಡು, ಕೈ ಕೊಡು. ಕೊಡು ಕಂದ, ಆಯ್ತು. ಆಗೋಯ್ತು. ದಿಗಿ ದಿಗಿ ದಗ್ಗ ಡಗ ಎಷ್ಟೋ ಪೇರೆಂಟ್ಸ್‌ಗಳು ಏನು ಮಿಸ್ಟೇಕ್ ಮಾಡ್ತಾರೆ ಗೊತ್ತಾ? ಒಂದು 3 ತಿಂಗಳು, 4 ತಿಂಗಳು ಅಥವಾ 6 ತಿಂಗಳು ಮ್ಯಾಕ್ಸಿಮಮ್ ಎಣ್ಣೆ ಮಸಾಜ್ ಮಾಡಿ ಆಮೇಲೆ ಬಿಟ್ಬಿಡ್ತಾರೆ. ಅಯ್ಯೋ! ನನ್ನ ಮಗು ಮಾಡಿಸ್ಕೊಳ್ಳಿಲ್ಲ, ದೊಡ್ಡವರಾದ್ರು, ಇನ್ನೇನು ಎಣ್ಣೆ ಮಸಾಜ್ ಅಂತ. ಇಲ್ಲ, ಆಯುರ್ವೇದದ ಪ್ರಕಾರ ಮಕ್ಕಳಿಗೆ 5ರಿಂದ 6 ವರ್ಷದವರೆಗೂ ಎಣ್ಣೆ ಮಸಾಜ್ ಮಾಡಿದ್ರೆ ಅವ್ರಿಗೆ ತುಂಬ ಒಳ್ಳೆಯದು. ಅವ್ರ ಬಾಡಿಗೆ, ಅವರ ಹೆಲ್ತ್‌ಗೆ, ನಿದ್ದೆಗೆ ಎಲ್ಲ ಒಳ್ಳೆಯದಾಗುತ್ತೆ. ನಾನು ಅದೇ ಪ್ಲಾನ್ ಮಾಡ್ಕೊಂಡಿರೋದು. ಸೊ ಪ್ರತಿದಿನ ಎಣ್ಣೆ ಮಸಾಜ್ ಮಾಡ್ತೀನಿ. ಯಾವತ್ತೋ ಒಂದು ದಿನ ತುಂಬ ಲೇಟಾಗಿ ಎದ್ದಾಗ ಅಥವಾ ಬ್ಯುಸಿ ಸ್ಕೆಡ್ಯೂಲ್ ಎಲ್ಲಾರು ಹೊರಗಡೆ ಹೋಗಬೇಕು ಅಂದಾಗ ಅವತ್ತಿನ ದಿನ ಎಣ್ಣೆ ಮಸಾಜ್ ಮಿಸ್ ಮಾಡಿರ್ತೀನಿ. ಅವತ್ತಿನ ದಿನ ನಾನು ಸೋಪ್ ಬಳಸ್ತೀನಿ. ಇಲ್ಲ ಅಂತಂದರೆ ಎಣ್ಣೆ ಮಸಾಜ್ ಮಾಡಿದಾಗ ಎಣ್ಣೆ ಮಸಾಜ್ ಮಾಡಿ ಒಂದು 10ರಿಂದ 15 ನಿಮಿಷ ಬಿಡ್ತೀನಿ. ಅದಾದಮೇಲೆ ಕಡಲೆ ಹಿಟ್ಟು ಹಾಕಿ ಅದನ್ನು ಒಂದು 10ರಿಂದ 15 ನಿಮಿಷ ಬಿಡ್ತೀನಿ. ಯಾವ ರೀತಿ ಡ್ರೈ ಆದಾಗ ನಾನು ಸ್ನಾನ ಮಾಡಿಸ್ತೀನಿ ಅಂತಲೂ ನಿಮಗೆ ಇದೇ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ಈ ರಿಲೇಟೆಡ್ ವ್ಲಾಗ್‌ನ ನಾನು ಶೇರ್ ಮಾಡಿದ್ದೀನಿ. ತುಂಬ ಕನ್ಫ್ಯೂಷನ್ಸ್ ಇದೆ, ಕ್ವೆಶ್ಚನ್ಸ್ ಇದೆ ನಿಮಗೆ. ಅದನ್ನು ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಸ್ಕಿನ್ ಡ್ರೈ ಆಗಲ್ವಾ ಕಡಲೆ ಹಿಟ್ಟು ಅಂತ ಕೇಳಿದ್ರಾ? ಇಲ್ಲ, ಇದು ಬರೀ ಕಡಲೆ ಹಿಟ್ಟಲ್ಲ, ಬಜ್ಜಿಗೆ ಬಳಸುವಂತಹ ಕಡಲೆ ಹಿಟ್ಟಲ್ಲ ಇದು. ಕಡಲೆ ಬೇಳೆನ ಚೆನ್ನಾಗಿ ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ನಾವು ಮಾಡೋದು. ಆ್ಯಂಡ್ ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ. ನಮ್ಮ ಸ್ಕಿನ್‌ಗೆ ಬೇಕಾಗಿರುವಂತಹ ಮಾಯ್ಸ್ಟು ಆ್ಯಂಡ್ ಎಷ್ಟು ಪ್ರಮಾಣ ನಮ್ಮ ಸ್ಕಿನ್‌ಗೆ ಬೇಕಾಗಿರುವಂತಹ ಎಣ್ಣೆ ಎಲ್ಲನೂ ನಾನು ಹಾಕುವಂತಹ ಒಂದು ಇಂಗ್ರೀಡಿಯೆಂಟ್ಸಲ್ಲಿ ಇರುತ್ತೆ. ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಹಾಕ್ತೀವಿ ಇದಕ್ಕೆ. ಕಸ್ತೂರಿ ಅರಿಶಿನ ಇರಬಹುದು ಆ್ಯಂಡ್ ರೋಸ್ ಪೆಟಲ್ಸ್ ಇರ್ಬೋದು. ಇದರ ಕಂಪ್ಲೀಟ್ ಡೀಟೇಲ್ ಒಂದು ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅವಿಷ್ಕಾನ ಮತ್ತು ಅದಿತಿನ ಇಬ್ಬರು ಒಂದೇ ಟೈಮ್ ಎದ್ಬಿಡ್ತಾರೆ. ಇಲ್ಲಾಂದರೆ ಒಬ್ಬರು ಎದ್ದಿಲ್ಲ ಅಂತಂದ್ರೂ ಒಬ್ಬರು ಎದ್ದಿದ ತಕ್ಷಣ ಎಬ್ಬರಿಸ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಬ್ರೇಕ್‌ಫಾಸ್ಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಮುಂಚೆ ನಾನೇನು ಮಾಡ್ತಿದ್ದೆ ಅಂತಂದರೆ ಅದಿತಿಗೆ ಸ್ನಾನ ಮಾಡಿಸಿ ಅಥವಾ ಅವಿಷ್ಕಂಗೆ ಸ್ನಾನ ಮಾಡಿಸಿ ಆಮೇಲೆ ಇನ್ನೊಬ್ರಿಗೆ ಸ್ನಾನ ಮಾಡಿಸಿದ್ದೆ. ಬಟ್ ಇವಾಗ ಏನಾಗ್ತಿದೆ ಅಂತಂದರೆ ಅವಿಷ್ಕ ನನ್ನನ್ನು ಮತ್ತು ಅದಿತಿನ 5 ನಿಮಿಷ ಅಲ್ಲ, ಒಂದೇ ಒಂದು ಸೆಕೆಂಡ್ ನಾವು ಕಣ್ಮರೆ ಆದ್ರೂ ಅವ್ರು ಇರಲ್ಲ. ತುಂಬ ಹಠ ಮಾಡ್ತಾರೆ, ಅಳ್ತಾರೆ. ಸೊ ಏನು ಮಾಡ್ತೀನಿ ಅಂತಂದರೆ ಇಬ್ಬರನ್ನೂ ಸ್ನಾನದ ಮನೆಗೆ ಒಂದೇ ಸಲ ಕರ್ಕೊಂಡು ಹೋಗ್ತೀನಿ. ನನ್ನ ಲೆಫ್ಟ್ ಸೈಡಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡಿರ್ತೀನಿ. ಎಣ್ಣೆ ಮಸಾಜ್ ಮಾಡಿ ಅಲ್ಲಿ ಕೂರಿಸ್ತೀನಿ. ಇವಾಗ ಅವ್ರು ಕುತ್ಕೊಳ್ಳೋದ್ರಿಂದ ಆರಾಮಾಗಿ ಕುತ್ಕೊಂಡಿರ್ತಾರೆ. ನೀರಲ್ಲಿ ಸ್ವಲ್ಪ ನೀರು ಹಾಕಿದ್ರೆ ಟ್ಯಾಪ್ 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 ಮಾಡ್ತಿರ್ತಾನೆ, ಆರಾಮಾಗಿ ಕುತ್ಕೊಂಡಿರ್ತಾರೆ. ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ ನಾನು, ಏನೋ ಕೆಲಸ ಇತ್ತು ಅಂತಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಅವ್ರಿಗೆ ತುಂಬ ನಿದ್ದೆ ಬಂದಿತ್ತು. ಇನ್ನೂ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಿದ್ರು ಅಂತ ಅನ್ಸುತ್ತೆ. ಸೊ ಬೇಗ ಎಬ್ಬರಿಸಿಬಿಟ್ನಲ್ಲ, ಶಿ ವಾಸ್ ಬಿಟ್ ಕ್ರ್ಯಾಂಕಿ. ಬಟ್ ಇಟ್ಸ್ ಫೈನ್. ಈ ಸ್ನಾನ ಆದಮೇಲೆ ಅವರು ಒಂದು ಒಳ್ಳೆ ಪವರ್ ನ್ಯಾಪ್ 1 ಅವರಿಂದ 1.5 ಅವರ್ವರೆಗೂ ಆರಾಮಾಗಿ ನಿದ್ದೆ ಮಾಡ್ತಾರೆ. ಸೊ ಮಕ್ಕಳಿಗೆ ಎಣ್ಣೆ ಮಸಾಜ್ ಮಾಡಿದ್ರೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತಲೂ ಸೈಂಟಿಫಿಕ್ ಪ್ರಕಾರನೂ ಹೇಳ್ತಾರೆ ಅಲ್ವಾ. ಸೊ ಈ ರೀತಿ ನಾನು ದಿನಾನ ಪ್ಲಾನ್ ಮಾಡ್ಕೊಳ್ತೀನಿ. ಎಣ್ಣೆ ಮಸಾಜು ಮತ್ತು ಕಡಲೆ ಹಿಟ್ಟಿನ ಪ್ಯಾಕ್ ನನ್ನ ದಿನದಲ್ಲಿ ಫಸ್ಟು ಅವರಿಬ್ಬರಿಗೆ ಅಂತ ನಾನು ಟೈಮ್ ಸ್ಪೆಂಡ್ ಮಾಡೋದು. ಇದರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ನನ್ನ ಬಾಂಡಿಂಗ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಾವು ಡಕ್ಕಿ ರೂಮಲ್ಲಿ. ಅಂತಂದರೆ ಕೆಲವೊಂದು ಸಲ ನಾವು ಮಕ್ಕಳಿಗೆ ಎಣ್ಣೆ ಮಸಾಜ್ ಹೊರಗಡೆ ಮಾಡಿ ಆಮೇಲೆ ಮಕ್ಳನ್ನ ಕರ್ಕೊಂಡು ಹೋಗ್ತೀವಿ. ಬಟ್ ನಾನು ಏನು ಮಾಡ್ತೀನಿ ಅಂತಂದರೆ ಇಬ್ಬರನ್ನೂ ಒಳಗಡೆನೇ ಕರ್ಕೊಂಡು ಹೋಗಿ ಎಣ್ಣೆ ಮಸಾಜ್ ಎಲ್ಲ ಮಾಡಿ ಕಡಲೆ ಹಿಟ್ಟಿನ ಪ್ಯಾಕ್ ಎಲ್ಲ ಹಾಕಿ ಅವರಿಬ್ಬರು ಆಟ ಆಡ್ತಾರೆ. ಅದಿತಿ ಅಂತೂ ತುಂಬ ಚೆನ್ನಾಗಿ ಆಟ ಆಡಿಸ್ತಾರೆ ಅವಿಷ್ಕನ್ನ. ನಾನು ಈ ಪ್ಯಾಕ್‌ನ ಹಾಕ್ಕೊಳ್ತೀನಿ. ನಾನು ಸಹ ಪ್ರತಿದಿನದ ಒಂದು ಬೇಸಿಸಲ್ಲಿ ಸೋಪ್‌ನ ಬಳಸಲ್ಲ. ಬರೀ ಕಡಲೆ ಹಿಟ್ಟನ್ನು ಮಾತ್ರ ಬಳಸೋದು. ಯಾವ್ಯಾವತ್ತೆಲ್ಲ ನಾನು ಅದಿತಿಗೆ ಮತ್ತು ಅವಿಷ್ಕಂಗೆ ಕಡಲೆ ಹಿಟ್ಟು ಹಾಕ್ತೀನಿ, ಅವತ್ತಿನ ದಿನ ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿರ್ತೀನಿ. ನಮ್ಮ ಸ್ಕಿನ್‌ಗೆ ಇದು ತುಂಬ ಒಳ್ಳೆಯದು. ಪ್ಲೀಸ್ ಇದನ್ನ ನೀವು ಟ್ರೈ ಮಾಡಿ. ತುಂಬ ಒಂದು
ನೆಗೆಟಿವ್ ಯೋಚನೆನೇ ಇದೆ ಕಡಲೆ ಹಿಟ್ಟು ಅಂದ್ರೆ ಮಕ್ಕಳಿಗೆ ಸ್ಕಿನ್ ಡ್ರೈ ಆಗುತ್ತೆ ಅಂತ. ನೀವು ನೋಡಿರ್ಬೋದು ಅದಿತಿ ಆ್ಯಂಡ್ ಅವಿಷ್ಕಾ ಸ್ಕಿನ್ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಹೆಲ್ಪ್ ಆಗಿರೋದೇ ಈ ಕಡಲೆ ಹಿಟ್ಟಿಂದ. ನನಗೆ ಐ ಥಿಂಕ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಫ್ರೆಂಡ್. ಅವರೇ ನನಗೆ ಇದನ್ನು ಹೇಳಿದ್ದು. ಸೊ ಅವ್ರು ಹೇಳಿದ ತಕ್ಷಣನೇ ನಾನೆಲ್ಲ ಇಂಗ್ರೀಡಿಯೆಂಟ್ಸ್‌ನ ತಂದು ಅದಿತಿ ಟೈಮಲ್ಲಿ ಮಾಡ್ಕೊಂಡಾಗ ನಂಗೆ ತುಂಬ ಇಷ್ಟ ಆಯಿತು. ಇನ್ನು ಈ ಅವಿಷ್ಕನ್ ಟೈಮಲ್ಲಿ ನಾನು ಇನ್ನೂ ಒಂದು ಸ್ವಲ್ಪ ಬೇರೆ ಬೇರೆ ಪ್ರಾಡಕ್ಟ್ಸ್‌ಗಳನ್ನ ಅಂದರೆ ಬೇರೆ ಬೇರೆ ಮೆಟೀರಿಯಲ್ಸು, ಇಂಗ್ರೀಡಿಯೆಂಟ್ಸ್‌ನ ನಾನು ಇನ್ಕ್ರೀಸ್ ಮಾಡಿಕೊಂಡು ಅದನ್ನು ಇನ್ನೂ ಚೆನ್ನಾಗಿ ಮಾಡಿಕೊಂಡೆ. ಸ್ನಾನ ಎಲ್ಲ ಆಗೋದಕ್ಕಿಂತ ಮುಂಚೆ ನಾನು ಅದಿತಿಗೆ ಬ್ರಷ್ ಮಾಡ್ತೀನಿ. ಅವಿಷ್ಕಂಗೆ ಇನ್ನೂ ಬ್ರಷಿಂಗ್ ಇಲ್ಲ. ಏನಕ್ಕಂತಂದ್ರೆ ಅವ್ರಿಗಿನ್ನೂ ಒಂದು ಹಲ್ಲು ಬಂದಿಲ್ಲ. ಮೇ ಬಿ ಅದಿತಿಗೆ 1 ವರ್ಷ ಆದ್ಮೇಲೆ ಬಂತು. ಅವ್ರಿಗೂ ಅದೇ ಅನ್ಸುತ್ತೆ. ಬಿಕಾಸ್ ಅವರಿಬ್ರೂ ಲೋ ಬರ್ತ್ ವೇಟ್ ಬೇಬೀಸ್ ಅಲ್ವಾ. ಅದಿತಿಗೆ ನಾನು ಬಳಸ್ತಿರೋದು ಕೀಡೋಡೆಂಟ್ ಈ ಒಂದು ಪೇಸ್ಟ್. ಮಕ್ಕಳಿಗೆ ಯಾವ ಪೇಸ್ಟ್ ಬಳಸಬೇಕು, ಯಾವ್ದು ಸೇಫು, ಯಾವ್ದು ಸೇಫ್ ಅಲ್ಲ ಅಂತ ಆಲ್ರೆಡಿ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ಅದನ್ನು ಸಹ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅದನ್ನ ಒಂದ್ಸಲ ಚೆಕ್ ಮಾಡಿ. ಅದಿತಿಗೆ ಇವಾಗ ಎಲ್ಲ ಕೆಲಸಗಳನ್ನು ಅವರೇ ಐ ಡೂ ಇಟ್ ಫೇಸಲ್ಲಿದ್ದಾರೆ ಅವರು. ಅಂದರೆ ನಾನೇ ಎಲ್ಲ ಮಾಡ್ತೀನಿ ಅಂತ. ಸೊ ನಾನು ಎಲ್ಲದಕ್ಕೂ ಬಿಡ್ತೀನಿ. ಯಾವುದು ಬೇಡ ಬೇಡ ಅಂತೆಲ್ಲ ಹೇಳಲ್ಲ. ಲಾಸ್ಟಲ್ಲಿ ಒಂದ್ಸಲ ನಾನು ಕ್ಲೀನಾಗಿ ಬ್ರಷ್ ಮಾಡ್ತೀನಿ. ಇದೆಲ್ಲ ಅದಿತಿ ಎಲ್ಲಿ ಕಲ್ತಿದ್ದಾರೆ ಅಂತಂದರೆ ಅವ್ರ ಮುಂದೆ ನಾನು ಬ್ರಷ್ ಮಾಡಿ ತೋರಿಸ್ತೀನಿ. ಅಂತಂದರೆ ಅದಿತಿ ನಿಮ್ಮ ಟರ್ನ್, ನೀವು ನಿಮ್ಮ ಬ್ರಷ್ ಮಾಡ್ಕೊಳ್ಳಿ, ನಾನು ನನ್ನ ಬ್ರಷ್ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಐ ಡೂ ಇಟ್. ಸೊ ಅವಾಗ ಅವ್ರು ಇದನ್ನು ನೋಡಿ ಕಲ್ತಿರೋದು. ನಂಗೆ ಅದು ಏನು ಗೊತ್ತಾ, ಮಕ್ಕಳು ನಾವು ಹೇಳ್ಕೊಡೋಕ್ಕಾಗಲ್ಲ ಮಕ್ಳಿಗೆ ನಾವೇನೂ. ಯಾಕಂತಂದರೆ ಅವ್ರಿಗಷ್ಟು ಪೇಷನ್ಸ್ ಇರಲ್ಲ, ಅಷ್ಟು ಏನು ಕಲಿಯುವಂತಹ ಆಸಕ್ತಿ ಕೆಲವೊಂದ್ಸಲ ತೋರಿಸಲ್ಲ. ಬಟ್ ನಮ್ಮನ್ನ ನೋಡಿ ಕಲಿತಾರೆ. ಫಾರ್ ಎಕ್ಸಾಂಪಲ್ ಅದಿತಿ ಅವ್ರ ಡಾನ್ಸ್ ಕ್ಲಾಸಲ್ಲಿ ಅವ್ರ ಸಾಂಗ್ಸ್ ಎಲ್ಲಾನು ಡಾನ್ಸ್ ಆಡ್ತಾರೆ. ನನಗೆ ಹೇಳ್ಕೊಡ್ತಿರುವಂತಹ ಡಾನ್ಸ್‌ಗಳನ್ನ ಸ್ಟೆಪ್ಸ್‌ಗಳ್ನು ಅವ್ರಿಗೆ ಬರುವಂತಹ ಒಂದು ಇದರಲ್ಲಿ ಆಡ್ತಾರೆ. ಅಂತಂದ್ರೆ ಎಲ್ಲಾ ವಿಷಯದಲ್ಲೂ ನೀವು ಅಬ್ಸರ್ವ್ ಮಾಡಿ ಮಕ್ಕಳು ನೋಡಿ ತುಂಬಾ ಕಲಿತಾರೆ. ಸೊ ಅದಕ್ಕೋಸ್ಕರನೇ ಹೇಳೋದು ಮಕ್ಕಳು ಒಂಥರ ಕನ್ನಡಿ ಇದ್ದಾಗೆ ಏನ್ ನೋಡ್ತಾರೋ ಅದನ್ನೇ ಕಲಿತಾರೆ ಅಂತ. ಅದಕ್ಕೋಸ್ಕರ ಪೇರೆಂಟ್ಸ್ ಆಗಿ ನಾವು ಯಾವ ರೀತಿ ನಡ್ಕೊಳ್ಬೇಕಾಗತ್ತೆ ಅವ್ರ ಮುಂದೆ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಲಾಸ್ಟಲ್ಲಿ ಒಂದ್ಸಲ ನಾನು ಮೇಕ್ ಶ್ಯೂರ್ ಐ ವಿಲ್ ಕ್ಲೀನ್ ಎವ್ರಿಥಿಂಗ್. ಅಂದರೆ ಮಕ್ಕಳಿಗೆ ಗೊತ್ತಾಗಲ್ಲ ಅಲ್ವಾ ಎಲ್ಲೆಲ್ಲಿ ಏನು ಮಾಡಬೇಕು ಅಂತ. ನಾನು ನಂಬರ್ಸ್‌ನ ಕೌಂಟ್ ಮಾಡ್ತೀನಿ. 1, 2, 3, 4, 5, 6, 7, 8, 9, 10 ಒಂದು ಸೈಡ್‌ಗೆ ನಂಬರ್ಸ್‌ನ ಕೌಂಟ್ ಮಾಡಿ ಈ ರೀತಿ ಬ್ರಷ್ ಮಾಡ್ಬಿಡ್ತೀನಿ. ಶಿ ಈಸ್ ವೆರಿ ಫ್ಲೆಕ್ಸಿಬಲ್ ಓಕೆ ಅಂತ. ಅವಿಷ್ಕಾನು ಆ್ಯಕ್ಚುಲಿ ನನ್ನ ಪಕ್ಕದಲ್ಲೇ ಇರ್ತಾರೆ ಅವರು ಹೋಗಲ್ಲ ಆಚೆಗೆ. ಅಂತಂದರೆ ಕೆಲವೊಂದ್ಸಲ ಕ್ರುವಿ ಇರ್ತಾರೆ, ಇಲ್ಲಾಂದ್ರೆ ಇರಲ್ಲ. ಅವ್ರು ಒಬ್ಬರೇ ಅಂತೂ ಆಚೆ ಇರಲ್ಲ. ಸೊ ಅದಕ್ಕೋಸ್ಕರ ಅಲ್ಲೇ ಇಟ್ಕೊಂಡಿರ್ತೀನಿ. ಆ್ಯಂಡ್ ಇವತ್ತು ಒಂದು ರೆಸಿಪಿ ಮಾಡಿದ್ದೀನಿ. ಅದು ಯಾವುದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ಕೊಂಡು ಬನ್ನಿ. ತಿನ್ನಪ್ಪ. ತಾ. ನೀರು ಜಿಜ್ಜಿ 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 ಜಿಜಿ ಜಿಜಿ ಕುಡಿ ಜಿಜಿ ಜಿಜಿ ಕುಡಿ ಚಾ ತಿನ್ನು ಕುಡಿ ಕುಡಿ ಜಿಜಿ ನೋಡ್ತೀನಿ ಕುಡಿ ಚಾ ಏ ಜಿಜಿ 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 ತಿನ್ನು ಜಿಜಿ ಅದು ಜಿಜಿ ಜಿಜಿ Mama? Hey! Shut! ಅಮ್ಮ ನಾನೇ ಫಸ್ಟ್ ತಿಂದೆ. ಅವಿಷ್ಕಾ.
ಪ್ರತಿದಿನ ಮಧ್ಯಾಹ್ನ ನಮ್ಮನೆ ಇದೇ ರೀತಿ ಸೀನ್ ಇರುತ್ತೆ. ಊಟ ಮಾಡಿಸುವಾಗ ಅವಿಷ್ಕಂಗೆ ಒಂದು ಸ್ವಲ್ಪ ಅವ್ರು ಏನು ತಿಂತಿದ್ದಾರೋ ಅದನ್ನ ಕೊಟ್ಟು ಅವ್ರು ಟಚ್ ಮಾಡಬೇಕು. ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಇವತ್ತು ನಾನು ಮಾಡ್ತಿರೋದು ಪಾಲಕ್ ಕಿಚಡಿ ಅವಿಷ್ಕಂಗೆ. ಅದಿತಿಗೆ ಬೇರೆ ಅಂತಂದ್ರೆ ಟಾಡ್ಲರ್ಸ್‌ಗೆ ಯಾವ ರೀತಿ ಮಾಡಬೇಕು ಅಂತ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಎಲ್ಲಾ ಕಿಚಡಿ ರೆಸಿಪೀಸ್‌ನ ನಾನು ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ ಆಲ್ರೆಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ, ಇವಾಗ ಮಸೂರ್ ದಾಲು, ಒಂದು ಸ್ವಲ್ಪ ಅಕ್ಕಿ ಅಂತಂದ್ರೆ 1 ಇಡಿ ತೊಗೊಂಡಿರ್ತೀನಿ ಎರಡನ್ನೂ. ಈಗ ಪಾಲಕ್ ಸೊಪ್ಪನ್ನ ಒಂದು ಸ್ವಲ್ಪ ಕಟ್ ಮಾಡಿ ಈಗ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಉಪ್ಪು ಆಗಲಿ ಅಥವಾ ಮ್ಯಾಜಿಕ್ ಪೌಡರ್‌ನ ಬಳಸ್ತಿಲ್ಲ ಇವಾಗ್ಲೇನೆ. ಇದನ್ನ ಚೆನ್ನಾಗಿ ನೀರು ಹೆಚ್ಚಿಸ್ಕೊಂಡು ಒಂದು 4ರಿಂದ 5 ವಿಷಲ್ ಚೆನ್ನಾಗಿ ಕೂಗಿಸ್ಕೊಳ್ಬೇಕು. ಒಂದು ಅರ್ಧ ಗಂಟೆ ಮುಂಚೆನೆ ನಾನು ಅಕ್ಕಿ ಮತ್ತೆ ಬೇಳೆನ ನೆನೆಸಿ ಇಟ್ಕೊಂಡಿದ್ದೆ. ಇದರಿಂದ ಚೆನ್ನಾಗಿ ಬೇಗ ಆಗುತ್ತೆ. ಯಾವುದೇ ರೀತಿ ಅಗಳು ಎಲ್ಲ ಇರಲ್ಲ. ಮಕ್ಳಿಗೆ ನುಂಗೋದಕ್ಕೆ ಸಹಾಯ ಆಗುತ್ತೆ ಅಂತ. ಈಗ ಚೆನ್ನಾಗಿ ಬೆಂದಿದೆ ಅಕ್ಕಿ, ಬೇಳೆ ಮತ್ತು ಈ ಒಂದು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು. ರಿಚ್ ಇನ್ ಐರನ್ ಕಂಟೆಂಟ್. ಸೊಪ್ಪಿನ ಪುಡಿನೂ ಸಹ ಬಳಸ್ತೀನಿ ನಾನು. ಈ ರೀತಿ ಸೊಪ್ಪು ಡೈರೆಕ್ಟ್ ಆಗೂ ಬಳಸ್ತೀನಿ ಒಂದೇ ಸೊಪ್ಪನ್ನ. ಸೊ, ಮೆಂತ್ಯ ಸೊಪ್ಪುನು ಬಳಸ್ಬೋದು. ಇದೇ ರೀತಿ ರೆಸಿಪಿನ ಶೇರ್ ಮಾಡ್ತಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ, ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಫುಡ್ ವಿಚಾರದಲ್ಲಿ ಅಂತ ಒಂದ್ಸಲ ಕಾಮೆಂಟ್ ಮಾಡಿ. ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದು ನನಗೆ ಗೊತ್ತಾದ್ರೆ ನಂಗೆ ಹೆಲ್ಪ್ ಆಗುತ್ತೆ ಅದೇ ರೀತಿ ನಿಮಗೆ ವಿಡಿಯೋ ಶೇರ್ ಮಾಡೋದಕ್ಕೆ. ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಜಾಸ್ತಿ ಮ್ಯಾಶೇ ಆಗೋಯ್ತು. ಬಟ್ ಇಟ್ಸ್ ಫೈನ್ ಅಂತ ಅನ್ಸುತ್ತೆ. ಇದರಿಂದ ತುಂಬಾ ಒಳ್ಳೆಯದು. ರಿಚ್ ಇನ್ ಐರನ್ ಕಂಟೆಂಟ್ ಆಗಿರೋದ್ರಿಂದ ಮಕ್ಕಳಿಗೆ ತುಂಬಾ ಸಹಾಯ ಆಗುತ್ತೆ ಆ್ಯಂಡ್ ಎನರ್ಜಿ ಸಹ ನೀಡುತ್ತೆ. ಇವಾಗ ಉಪ್ಪು ಮತ್ತು ಮ್ಯಾಜಿಕ್ ಪೌಡರ್‌ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅವರ ಒಂದು ಕಿಚಡಿ ರೆಡಿ ಆಗುತ್ತೆ. ಪಾಲಕ್ ಕಿಚಡಿ ಮಕ್ಕಳಿಗೆ. ನಾನು ಆವಾಗಲೇ ಒಂದು ವಿಡಿಯೋ ತೋರಿಸ್ದೆ ಅಲ್ವಾ, ಅವಿಷ್ಕಾಗೆ ನಾನು ಪ್ರತಿದಿನ ಈ ರೀತಿ ಫುಡ್‌ನ ಟಚ್ ಮಾಡೋದಕ್ಕೆ ಕೊಡ್ತೀನಿ. ಇದರಿಂದ ಮಕ್ಕಳಿಗೆ ಏನು ಹೆಲ್ಪ್ ಆಗುತ್ತೆ ಅಂತಂದ್ರೆ ಫುಡ್ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ. ಹ್ಯಾಂಡು ಮತ್ತು ಮೌತ್ ಕೋಆರ್ಡಿನೇಷನ್ ಬರುತ್ತೆ. ಅಂದರೆ ಕೈಯಲ್ಲಿ ತೊಗೊಂಡಿದ್ದನ್ನ ಟಚ್ ಮಾಡಿದ್ದನ್ನ ಬಾಯಿಗಿಟ್ಕೊಳ್ಬೇಕು ಅಂತ. ನಾವು ಪೇರೆಂಟ್‌ಗಳು ಬ್ಯುಸಿ ಲೈಫಲ್ಲಿ ಏನು ಮಾಡ್ಬಿಡ್ತೀವಿ ಅಂತಂದ್ರೆ ಮಕ್ಕಳಿಗೆ ನಾವೇ ತಿನ್ನಿಸ್ತೀವಿ. ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗ್ಬೇಡಿ. ಸೆಲ್ಫ್ ಫೀಡಿಂಗ್ ತುಂಬಾ ಮುಖ್ಯ. ಈ ಸೆಲ್ಫ್ ಫೀಡಿಂಗ್ ಪ್ರಾಸೆಸ್‌ನ ನಾನು ಅವಿಷ್ಕಂಗೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬೇಸಿಕ್ ಸ್ಟೆಪ್ ಆಗಿರುತ್ತೆ. ಇದನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತನೂ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ. ಅದನ್ನೂ ಸಹ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ಚೆಕ್ ಮಾಡಿ. ಈ ರೀತಿ ಕಿಚಡಿ ಆಗುತ್ತೆ. ತುಂಬಾ ಒಳ್ಳೆಯದು. ನೀವು ಇದನ್ನ ಮಾಡ್ಕೊಡ್ಬೋದು. ಸೊಪ್ಪಿನ ಪುಡಿ ರೆಸಿಪಿನೂ ಸಹ ನಾನು ಕೊಟ್ಟಿರ್ತೀನಿ. ಒಂದ್ಸಲ ಚೆಕ್ ಮಾಡಿ. ಇದು ಮಧ್ಯಾಹ್ನದ ಊಟದ ಕತೆ. ತಿರ್ಗಾ ಅದಿತಿಗೆ ಇವತ್ತು ಡಾನ್ಸ್ ಕ್ಲಾಸ್ ಇತ್ತು. ಅವನ ಡಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಿ ಮನೆಗೆ ಬಂದ್ವಿ. ಇದೇ ರೀತಿ ಪ್ಯಾಕ್ಡ್ ಆಗಿದೆ. ಸೊ, ಯಾವುದೇ ಕೆಲಸ ಪ್ಯಾಕ್ಡ್ ಆದ್ರೂನು ನಾವು ಏನೇನು ಮಕ್ಳಿಗೆ ಮಾಡಬೇಕು ಅದನ್ನ ಮಾಡಲೇಬೇಕಾಗುತ್ತೆ. ನನ್ನ ಒಂದು ಪ್ರತಿದಿನದಲ್ಲಿ ಅವರ ನ್ಯೂಟ್ರಿಷನ್ ಇಸ್ ಮೈ ಫಸ್ಟ್ ಪ್ರಯಾರಿಟಿ. ನೆಕ್ಸ್ಟು ಅವರ ಒಂದು ಬಾಂಡಿಂಗ್ ಟೈಮ್, ಅವರಿಬ್ಬರ ಜೊತೆ ನಾನು ಸ್ಪೆಂಡ್ ಮಾಡುವಂತಹ ಟೈಮ್ ಇರ್ಬೋದು, ಕ್ವಾಲಿಟಿ ಟೈಮ್ ಇರ್ಬೋದು, ಜೊತೆಗೆ ಅವ್ರ ಡೆವಲಪ್‌ಮೆಂಟ್‌ಗೆ ಏನೇನು ಬೇಕೋ ಅದನ್ನೆಲ್ಲನೂ ನಾನು ಪ್ರತಿದಿನದಲ್ಲಿ ಪ್ಲಾನ್ ಮಾಡ್ತೀನಿ. ಆ್ಯಂಡ್ ನನ್ನ ಸೆಲ್ಫ್ ಕೇರ್ ಅಥವಾ ನನಗೂ ಒಂದು ಸ್ವಲ್ಪ ಮೀ ಟೈಮ್ ಅನ್ನೋದನ್ನ ನಾನು ಅದನ್ನು ತಗೊಳ್ತಾ ಇದ್ದೀನಿ. ಅದೇನು ಅಂತಂದ್ರೆ ಡಾನ್ಸ್ ಕ್ಲಾಸ್ ಅಂತಂದ್ರೆ ಈವೆಂಟ್ ಇರೋದ್ರಿಂದ ಅದಕ್ಕೆ ನಾನು ಪರ್ಫಾರ್ಮ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿದೆ. ಒಂಥರ ಏನೋ ಒಂಥರ ಸೆಲ್ಫ್ ಟೈಮ್ ಸಿಕ್ದಂಗಾಗುತ್ತೆ. ಚೆನ್ನಾಗಿದೆ ಈ ಟೈಮ್. ಅದಿತಿ ಡಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದು ಅವ್ರಿಗೆಲ್ಲ ಸ್ನ್ಯಾಕ್ ಕೊಟ್ಟು ಅವಿಷ್ಕಂಗೂ ಫೀಡ್ ಮಾಡಿಸ್ಕೊಂಡು ತಿರ್ಗಾ ನನ್ನ ಪರ್ಫಾರ್ಮೆನ್ಸ್ ಇತ್ತು. ನಮ್ಮದು ಪ್ರಾಕ್ಟೀಸ್ ಇರುತ್ತೆ. ಅದಕ್ಕೆ ಹೋಗಿ ನಂದು ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದು. ಈ ರೀತಿ ಇದೆ. ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಏನೇನು ಶೇರ್ ಮಾಡ್ಕೊಂಡಿದ್ದೀನಿ ಗೊತ್ತಾ? ಮೊದಲನೇದಾಗಿ ಕಡಲೆ ಹಿಟ್ಟಿನ ಬಗ್ಗೆ ತುಂಬ ಮಿತ್ಸ್ ಇದೆ. ಆ್ಯಕ್ಚುಲಿ ಇದು ಮಿತ್ ಅಂತಾನೆ ಹೇಳ್ಬೋದು. ಡ್ರೈ ಆಗುತ್ತೆ, ಮಕ್ಳಿಗೆ ಅಷ್ಟು ಸೂಟ್ ಆಗಲ್ಲ, ನಮ್ಮ ಮಕ್ಳಿಗೆ ಸೂಟ್ ಆಗುತ್ತಾ ಹಾಗೆ ಹೀಗೆ ಅಂತ ಎಲ್ಲ ಇದೆ. ಏನೂ ಇಲ್ಲ, ಎಲ್ಲ ಮಕ್ಳಿಗೂ ಸೂಟ್ ಆಗುತ್ತೆ. ನಾವು ಅದರಲ್ಲಿ ಬಳಸಿರುವಂತಹ ಇಂಗ್ರೀಡಿಯೆಂಟ್ಸ್ ತುಂಬ ಚೆನ್ನಾಗಿದೆ. ಮಕ್ಳ ಸ್ಕಿನ್‌ಗೆ ಅದೆಲ್ಲನೂ ಬೇಕಾಗುತ್ತೆ. ಅದಾದ್ಮೇಲೆ ಎಣ್ಣೆ ಮಸಾಜ್ ಬಗ್ಗೆನೂ ತುಂಬಾ ಒಂದು ಏನಂತ ಹೇಳೋದು, ಅದ್ರ ಇಂಪಾರ್ಟೆನ್ಸ್ ತುಂಬಾ ಅಮ್ಮಂದಿರಿಗೆ ಗೊತ್ತಿಲ್ಲ. ಏನು ಎಣ್ಣೆ ಮಸಾಜ್‌ನ ಚಿಕ್ಕ ವಯಸ್ಸಲ್ಲಿ ಮಾಡಬೇಕು, ಇವಾಗ ಏನಿಲ್ಲ ಅಂತ ಎಲ್ಲ ಅನ್ಕೊಂಡಿರ್ತಾರೆ. ಅದ್ರ ಬಗ್ಗೆನೂ ನಾನು ಹೇಳಿದ್ದೀನಿ. 5 ವರ್ಷದವರೆಗೂ ಎಣ್ಣೆ ಮಸಾಜ್ ಮಾಡ್ಬೋದು. ಯಾವ್ಯಾವ ಆಯಿಲ್ ಬಳಸಬೇಕು ಅದನ್ನ ನಾನು ಕೊಟ್ಟಿರ್ತೀನಿ, ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಾನು ಯಾವ್ದನ್ನ ಬಳಸ್ತಿದ್ದೀನಿ, ಯಾವ್ದ್ಯಾವ್ದನ್ನ ಬಳಸಬೇಕು ಅಂತ ಅದನ್ನ ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಸೆಲ್ಫ್ ಫೀಡಿಂಗ್ ಬಗ್ಗೆ ಆವಿಷ್ಕಂಗ್ ಆಲ್ರೆಡಿ ಸೆಲ್ಫ್ ಫೀಡಿಂಗ್ ಪ್ರಾಸೆಸ್‌ನ ಶುರು ಮಾಡಿದ್ದೀನಿ. ಸೆಲ್ಫ್ ಫೀಡಿಂಗ್ ಹೇಗೆ ಶುರು ಮಾಡಬೇಕು, ಯಾವಾಗ ಶುರು ಮಾಡಬೇಕು, ಏನೆಲ್ಲ ಪ್ರೊಸೀಜರ್ ಇದೆ ಅಂತ ನಾನು ಡೀಟೇಲ್ ಆಗಿ ಅದಿತಿ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ. ಅದನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣವಾ? ಬಾಯ್. ಥ್ಯಾಂಕ್ ಯು.